ನಮಸ್ಕಾರ, ನಾನು ಸುಪ್ರೀತ್. ನಿಮ್ಮ ಮುಂದೆ ಮೈಸೂರಿಂದ ಇನ್ನೊಂದು ಹೊಸ ಮನೆಯ ಪರಿಚಯ ಮಾಡೋಕ್ಕೆ ಮಾಡ್ತಾ ಇರುವಂತಹ ವಿಡಿಯೋ ಇದು. ನಾನಿವತ್ತಿರೋದು ಮೈಸೂರು ಕುವೆಂಪು ನಗರ. ಬಹಳ ಹಳೆಯ ಮತ್ತು ಬಹಳ ವೆಲ್ ನೋನ್ ರೆಸಿಡೆನ್ಷಿಯಲ್ ಲೇಔಟ್ಗಳಿಗೆ ಒಂದಾದಂತಹ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂದರೆ ಮುಡಾದವರೇ ರಚಿಸಿರುವಂತಹ ಮುಡಾ ಅಲಾಟೆಡ್ ಅಂದರೆ ಸರ್ಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ 30-40 ಸರ್ಕಾರದಿಂದ ಅಲಾಟ್ ಆಗಿರುವಂತಹ 30-40 ಕಾರ್ನರ್. ದಿಸ್ ಇಸ್ ಅ ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ ವಿಚ್ ಇಸ್ ಫಾರ್ ಸೇಲ್. ಸರಿಸುಮಾರು 26-27 ಚದರ ಟೋಟಲ್ ಬಿಲ್ಟಪ್ ಏರಿಯಾ. ದಿಸ್ ಇಸ್ ಅ ಈಸ್ಟ್ ಫೇಸಿಂಗ್ ಪ್ರಾಪರ್ಟಿ. ಆ ಕಡೆ ಸೌತು, ಈ ಕಡೆ ಈಸ್ಟು, ಪಕ್ಕದಲ್ಲಿ ಪಾರ್ಕ್ ಇರುವಂಥದ್ದು. ಈ ವಿಡಿಯೋ ನೋಡ್ತಾ ಇದ್ದು ಕುವೆಂಪು ನಗರ ನಮಗೆ ಗೊತ್ತಾಗ್ತಾ ಇಲ್ಲ. ಕುವೆಂಪು ನಗರ ಎಲ್ಲಿದೆ ಅಂತಂದರೆ ಮೈಸೂರು ಮಧ್ಯ ಭಾಗದ, ಅಂದರೆ ಮೈಸೂರು ರೈಲ್ವೆ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ದೇವರಾಜ್ ರೋಡ್ ರಸ್ತೆ, ಮನ್ನಾಸ್ ಮಾರ್ಕೆಟು, ಸಹ್ಯಾಜಿ ರೋಡ್, ನಾವು ಏನು ಮೈಸೂರು ಮಧ್ಯಭಾಗ, ಅದು ಹಾರ್ಟ್ ಆಫ್ ದ ಸಿಟಿ ಅಂತ ಏನು ಕರಿತೀವಿ, ಅಲ್ಲಿಂದ ಸರಿಸುಮಾರು 6 ಕಿಲೋಮೀಟರ್ಸಲ್ಲೇ ಇರುವಂಥದ್ದು. ಮತ್ತು ಮೂಲಭೂತ ಸೌಕರ್ಯಗಳ ವಿಚಾರಕ್ಕೆ ಬಂದಾಗ ಸರ್ಕಾರದಿಂದ ಅಲಾಟ್ ಆಗಿರೋ ಸರಿಸುಮಾರು 25-30 ವರ್ಷ ಹಳೆ ಲೇಔಟ್ ಇದು. ಎಲ್ಲ ವ್ಯವಸ್ಥೆಗಳು, ಕುಡಿಯೋ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ವೇಸ್ಟ್ ವಾಟರ್ ಲೈನು, ಕಬಿನಿ ವಾಟರ್ ಸಪ್ಲೈ, ದಿನನಿತ್ಯ ಕಸ ತೊಗೊಂಡು ಹೋಗುವಂತಹ ವ್ಯವಸ್ಥೆ ಎಲ್ಲ ಸುಸಜ್ಜಿತವಾಗಿರುವಂಥದ್ದು. ಮತ್ತು ಸ್ಕೂಲ್ಸು, ಕಾಲೇಜಸ್ಸು ಎಲ್ಲ ಪ್ರೆಸ್ಟೀಜಿಯಸ್ ಸ್ಕೂಲ್ಗಳಿರ್ಬೋದು, ಕಾಲೇಜ್ ಇರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಡಾಕ್ಟರ್ ಕ್ಲಿನಿಕ್ ಇರ್ಬೋದು, ಇವೆಲ್ಲವೂ ಎಲ್ಲ ಸರಿಸುಮಾರು ನಿಮಗೆ ಒಂದು 1 ಕಿಲೋಮೀಟ್ರ್ ಒಳಗೆ. ಸೊ ಹಾರ್ಡ್ಲಿ ನಿಮಗೆ 1 ಕಿಲೋಮೀಟ್ರಲ್ಲಿ ಇವೆಲ್ಲವೂ ಇರುವಂಥದ್ದು. ಬೇಸಿಕಲಿ ಭಾಳಷ್ಟು ಜನ ನನಗೆ ಫೋನ್ ಮಾಡಿ ಕೇಳ್ತಾರೆ, ಸುಪ್ರೀತ್ ಮನೆಯನ್ನು ತೋರಿಸಿದ್ರಿ, ಇದೆಲ್ಲ ಹೇಳಿದ್ರಿ, ಒಂದು ವಿಚಾರ ಏನು ಅಂತಂದರೆ ಸ್ಕೂಲ್ಗಳಿದೆಯಾ, ಯಾವ ಸ್ಕೂಲ್ಗಳಿದೆ ಕುವೆಂಪು ನಗರದಲ್ಲಿ ಅಂತಾರೆ. ಯು ಕ್ಯಾನ್ ಗೂಗಲ್, ಬಹಳ ಒಳ್ಳೊಳ್ಳೆ ಸ್ಕೂಲ್ಗಳು, ಕಾಲೇಜ್ಗಳು ಎಲ್ಲ ಸರಿಸುಮಾರು ನಿಮಗೆ 1.5-2 ಕಿಲೋಮೀಟ್ರ್ ಎಲ್ಲವೂ ಸಿಗುತ್ತೆ. ಬನ್ನಿ ಒಳಗೆ ಹೋಗಿ ನೋಡೋಣ, ಮನೆ ಹೇಗಿದೆ, ಮನೆ ಯಾವ ಥರ ಮಾಡಿದರೆ, ಏನೇನಿದೆ ಮನೆ ಒಳಗೆ ಅಂತ. ಇದು 4 ಬೆಡ್ರೂಮ್ ಮನೆ, 4 ಟಾಯ್ಲೆಟ್ ಇದೆ. ಆಚೆನೇ ನೀವು ಒಂದು ಈಸಿಯಾಗಿ ಏನಿದೆ 40-30 ಅಡಿ ಈಸ್ಟ್ ಇದೆ ಅಂತ ಹೇಳಿದ್ದೀನಿ. ಇಲ್ಲಿ ನೀವು ಈಸಿಯಾಗಿ ಒಂದು ಇನೋವಾ, ಫಾರ್ಚುನರ್, XUV500 ಅಥವಾ ದೊಡ್ಡ ವೆಹಿಕಲ್ನ ಆಚೆನೇ ನಿಲ್ಲಿಸ್ಕೋಬೋದು. ವಿತೌಟ್ ಡಿಸ್ಟರ್ಬಿಂಗ್ ದಿ ಆನ್ ಗೋಯಿಂಗ್ ಟ್ರಾಫಿಕ್ ಖಂಡಿತವಾಗ್ಲೂ ನಿಲ್ಲಿಸ್ಬೋದು, ಏನೂ ತೊಂದರೆ ಇಲ್ಲ. ಒಳಗೂ ಸಹ ಬನ್ನಿ, ನೀವು ಒಳಗೇ, ನೀವು ಆಚೆ ಬೇಡ, ನಮಗೆ ಇಷ್ಟ ಇಲ್ಲ, ನಮಗೆ ಒಳಗೆ ನಿಲ್ಲಿಸ್ಕೋಬೇಕು ನಾವು ಅಂತ ಇರೋರಿಗೆ ನೋಡಿ, ಒಳಗೇ ನೀವು ಒಂದು ಈಸಿಲಿ ಒಂದು ಸ್ವಿಫ್ಟ್ ಕಾರ್ನ ಅಥವಾ ಏದೇ ಮಿಡ್ ಸೈಜ್ ಕಾರ್ಗೆ ಸ್ವಲ್ಪ ದೊಡ್ಡದು ಕಾರ್ನ ಒಳಗೆ ಈಸಿಯಾಗಿ ನಿಲ್ಲುತ್ತೆ. ಸರಿಸುಮಾರು 8,000 ಲೀಟರ್ ಸಂಪಿದೆ. ಇದು ಈಸ್ಟ್ ಫೇಸಿಂಗ್. ಗಮನಿಸಬೇಕಾಗಿರೋ ವಿಚಾರ, ನಾನು ದಿಸ್ ಎ ಸೌತ್ ಈಸ್ಟ್ ಕಾರ್ನರ್ ಪ್ರಾಪರ್ಟಿ. ನಾನು ಈಸ್ಟಿಂದ ಎಂಟರ್ ಆಗಿದ್ದೀನಿ. ಇಲ್ಲಿ ಕಾಣ್ತಾ ಇರುವಂತಹ ಏನಿದೆ ಮೇನ್ ಡೋರ್ ಇದೆ, ದಿಸ್ ಇಸ್ ಫೇಸಿಂಗ್ ಈಸ್ಟ್. ಭಾಳಷ್ಟು ಜನ ಮಿಸ್ ಮಾಡ್ಕೋತೀರ, ಸೌತ್ ಅಂದರೆ ಆ ಕಡೆಗೆ ಇಟ್ಟಿದ್ದೀರಾ, ಕಾರ್ನರ್ಗೆ ಇಟ್ಟಿದ್ದೀರಾ. ಇಲ್ಲ, ಈಸ್ಟ್ ಫೇಸಿಂಗ್ ಸೈಟಲ್ಲಿ ಕಟ್ಟಿರೋವಂಥದ್ದು. ಈಸ್ಟ್ ಫೇಸಿಂಗಿಂದ ನಾನು ಎಂಟ್ರಿ ಆಗ್ತಾಯಿದ್ದೀನಿ. ನೀವು ನೋಡ್ಬೋದು, ಮುಂಬರುವ ದಿವಸಗಳಲ್ಲಿ ಎಲೆಕ್ಟ್ರಿಕ್ ವೆಹಿಕಲ್ಗಳು ಭಾಳಷ್ಟು ಬರ್ತಾ ಇದೆ. ಅದಕ್ಕೆ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ, 8,000 ಲೀಟರ್ ಸಂಪ್ ಇಟ್ಟಿದ್ದಾರೆ, ಇದೆಲ್ಲ ಫುಲ್ ಟೈಲ್ಸ್ ಹಾಕಿದ್ದಾರೆ. ಸೊ ಈ ಕಡೆ ಬೇಕಾದಲ್ಲಿ ಇಲ್ಲಿ ಕಾರ್ ನಿಲ್ಲಿಸಿ ಸೆಕ್ಯೂರಿಟಿ ಬೇಕು ಅಂತಂದರೆ ಇಲ್ಲಿ ಗ್ರಿಲ್ಗಳು ಸಹ ನೀವು ಹಾಕ್ಕೋಬಹುದು. ಸೊ ಅವಾಗ ಫುಲ್ಲಾಗಿ ನಿಮಗೆ ಕವರ್ಡ್ ಆಗುತ್ತೆ. ಯಾವುದೇ ಥರ ಇಂಟ್ರೂಷನ್ ಅಂದರೆ ಯಾರೂ ಬರಲಿಕ್ಕಾಗಲ್ಲ. ಬನ್ನಿ ಈಗ ಮನೆ ಒಳಗೆ ಹೋಗೋಣ, ಮನೆ ನೋಡೋಣ ಹೇಗಿದೆ ಅಂತ. ಇದು ಹಾಲ್ ಆರ್ ದಿ ಲಿವಿಂಗ್ ಏರಿಯಾ. ಸರಿಸುಮಾರು ಈ ಏನು ನೀವು ನೋಡ್ತಾ ಇದ್ದೀರಾ ಸ್ಟ್ರೆಚ್ಚು, ದಿಸ್ ಇಸ್ ಅಬೌಟ್ ಒಂದು 20 ಅಡಿ ಇದೆ ಹಾಲೇ. 20 ಫೀಟ್ ಬಿಗ್ ಸೈಜ್ ಹಾಲ್ ಇದೆ. ನೀವು ಈಸಿಲಿ ಒಂದು 8-10 ಸೀಟರ್ ಸೋಫಾ ಹಾಕೋಬೋದು. ಫುಲ್ ಸೈಜ್ TV ಕ್ಯಾಬಿನೆಟು, ಕೆಳಗೆ ಕ್ಲೋಸ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ, ಮೇಲೆ ಓಪನ್ ಕೊಟ್ಟಿದ್ದಾರೆ, DTH ಕೇಬಲ್ ಕೊಟ್ಟಿದ್ದಾರೆ, ಪ್ಲಸ್ ಎಲೆಕ್ಟ್ರಿಕ್ ಪಾಯಿಂಟ್ ಇದೆ. ಮೇಲ್ಗಡೆ ಓಪನ್ ಶೋಕೇಸ್ಗಳು ಕೊಟ್ಟಿದ್ದಾರೆ, ಇಲ್ಲೂ ಸಹ ಓಪನ್ ಶೋಕೇಸ್ಗಳು ಕೊಟ್ಟಿದ್ದಾರೆ. ಮತ್ತು ಇದು ನೀವೇನು ನೋಡ್ತಾ ಇದ್ದೀರಾ, ದಿಸ್ ಈಸ್ ಪೂಜಾ ರೂಮು. ಪೂಜಾ ರೂಮ್ಗೆ ಟೀಕ್ ಕಾರ್ವಿಂಗ್ ಇದೆ, ಲಕ್ಷ್ಮೀ ಕಾರ್ವಿಂಗ್ ಮೇಲೆಗಡೆ ಕಾರ್ವಿಂಗ್ ಮಾಡಿದ್ದಾರೆ ಮೇಲ್ಗಡೆ. ನೋಡ್ಬೋದು, ಈಸಿಯಾಗಿ ಒಬ್ಬರು ಒಳಗೆ ಕೂತು ಪೂಜೆ ಮಾಡೋಷ್ಟು ಜಾಗ ಇದೆ ಇಲ್ಲಿ. ದಿಸ್ ಈಸ್ ಫೇಸಿಂಗ್ ಈಸ್ಟ್. ಅಂದರೆ ನಾನು ಈಸ್ಟಿಂದನೇ ಎಂಟ್ರ್ ಆದೆ. ಮೇನ್ ಡೋರ್ ಏನು ಫೇಸಿಂಗ್ ಇದೆ ನೋಡಿ, ಮೇನ್ ಡೋರ್ ಏನು ಫೇಸಿಂಗ್ ಇದೆ ಅದೇ ಫೇಸಿಂಗ್ ಈ ಡೋರ್ ಇರೋದು. ಈಸ್ಟ್ ಡೋರು ನೋಡಿ, ಇದು ಈಸ್ಟ್ ಫೇಸಿಂಗ್ ಡೋರ್ ಇದೆ. ಮತ್ತು ಪೂಜಾ ರೂಮು ಸಹ ಈಸ್ಟ್ ಫೇಸಿಂಗ್ ಇದೆ. ಮೇಲ್ಗಡೆ ನೀವು ಫುಲ್ ಸೈಜ್ ಫಾಲ್ ಸೀಲಿಂಗ್ ನೋಡ್ಬೋದು. 2 ಆಪ್ಷನ್ ಕೊಟ್ಟಿದ್ದಾರೆ ಫ್ಯಾನ್ಗೆ, 2 ಕಡೆ ಫ್ಯಾನ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ, ಹಾಕಿ ಕೊಡ್ತಾರೆ ನೋಡಿ. ಇಲ್ಲೂ ಸಹ ಅಷ್ಟೇ 4 ಕಿಟಕಿಗಳು, ಒಂದು ಕಿಟಕಿಗೆ 2 ಓಪನಿಂಗ್ ಇದೆ. ಸೊ ನಿಮಗೆ 6 ಓಪನಿಂಗ್ ಇರುವಂತಹ ಕಿಟಕಿಗಳು ಕೊಟ್ಟಿದ್ದಾರೆ. ಈ ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಸ್ನೇಹಿತರೆ, ನಾನು ಯಾವುದೇ ತರಹ ಎಕ್ಸ್ಟ್ರಾ ಲೈಟ್ಗಳನ್ನ ಯೂಸ್ ಮಾಡಿ ಮಾಡ್ತಾ ಇರುವಂಥದ್ದಲ್ಲ. ಬಿಲ್ಡ್ರು, ಈ ಮನೆ ಕಟ್ಟಿರುವಂತಹ ಏನು ಮಾಲೀಕರಿದ್ದಾರೆ, ಅವ್ರು ಏನು ಲೈಟಿಂಗ್ಗಳನ್ನ ಕೊಟ್ಟಿದ್ದಾರೆ, ಆ ಲೈಟಿಂಗ್ಗಳನ್ನ ಯೂಸ್ ಮಾಡಿ ಮಾತ್ರ ನಾನು ವಿಡಿಯೋನ ಮಾಡ್ತಾಯಿದ್ದೀನಿ. ಬನ್ನಿ ಈಗ ಡೈನಿಂಗ್ ಏರಿಯಾ.
6 to 8 ಸೀಟರ್ ಡೈನಿಂಗ್ ಟೇಬಲ್ ಹಾಕ್ಕೋಬೋದು. ಇಲ್ಲಿ ತೋರಿಸ್ತಾ ಇದ್ದೀನಿ, ಇದು ಹ್ಯಾಂಡ್ ವಾಶ್ ಪಾಯಿಂಟಿಗೆ ಮಾರ್ಕಿಂಗ್ ಮಾಡಿದರೆ ಹ್ಯಾಂಡ್ ವಾಶ್ನ ಸಿಂಕನ್ನು ಹಾಕಿ ಕೊಡ್ತಾರೆ ಕೈ ತೊಳಿಲಿಕ್ಕೆ ಜಾಗ. ಡೈನಿಂಗ್ ಏರಿಯಾ ಮತ್ತು ದಿಸ್ ಇಸ್ ದಿ ಎಲ್ ಶೇಪಲ್ಲಿ ನೋಡಿ, ಇದೊಂದು. ಸೊ 3 ಪೋರ್ಷನ್ನು ನಿಮಗೆ ಕಿಚನ್ ಏರಿಯಾ ಮಾಡಿದ್ದಾರೆ. ಎಡಭಾಗದಲ್ಲಿ ಫುಲ್ ಸೈಜ್ ಸ್ಟೋರೇಜ್ ಸ್ಪೇಸು, ಇಲ್ಲೂ ಫಾಲ್ ಸೀಲಿಂಗ್ ಇದೆ. ವಾಸ್ತು ಅನುಗುಣವಾಗಿ ದಿಸ್ ಇಸ್ ಅಗ್ನಿ ಮೂಲೆ ಅಂತ ಏನು ಹೇಳ್ತೀವಿ ಅದು ಅಲ್ಲೇ ನಿಮಗೆ ಈಗಾಗಲೇ ಫಿಕ್ಸ್ಡ್ ಹಾಬ್ ಅಂದರೆ ಬರ್ನರ್ಸ್ಗಳನ್ನ ಕೊಟ್ಟಿದ್ದಾರೆ. ಆಚೆಯಿಂದ ಗ್ಯಾಸ್ ಪಾಯಿಂಟ್ ಕೊಟ್ಟಿದ್ದಾರೆ. ಎಲ್ಲ ಮಾಡ್ಯುಲರ್ ಸಿಸ್ಟಮು, ಎಲ್ಲ ಸಾಫ್ಟ್ ಕ್ಲೋಸ್. ನೋಡಿ ಈಗ ಮಾಡಿ ತೋರಿಸ್ತೀನಿ. ಎಲ್ಲ ಸಾಫ್ಟ್ ಕ್ಲೋಸು, ಇದು ಒಂದೇ ಅಲ್ಲ, ಅದು ಇದು ಹಿಂಭಾಗದಲ್ಲಿರೋದು ಎಲ್ಲ ಸಾಫ್ಟ್ ಕ್ಲೋಸು. ಫುಲ್ ಸೈಜ್ ಸ್ಟೋರೇಜ್ ಸ್ಪೇಸ್ ಇದೆ. ಪ್ಲಸ್ ಇಲ್ಲೂ ಸಹ ಸ್ಟೋರೇಜ್ ಸ್ಪೇಸ್ ಇದೆ. ಮೈಕ್ರೋವೇವ್ ಇಟ್ಕೊಳ್ಳೋಕ್ಕೆ ಇಲ್ಲಿ ಜಾಗ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಇಲ್ಲೇ ನೋಡಿ, ಇಲ್ಲಿ ರೆಫ್ರಿಜರೇಟರ್ ಪಾಯಿಂಟ್ ಕೊಟ್ಟಿದ್ದಾರೆ. ಅದಕ್ಕಂತಾರೆ ಇಲ್ಲಿ ಎಲೆಕ್ಟ್ರಿಕ್ ಪಾಯಿಂಟ್ ಇದೆ. ಈಗಾಗಲೇ ಕ್ಯಾಫ್ದು ಚಿಮ್ನಿ ಈಗಾಗಲೇ ಅಳವಡಿಸಿದ್ದಾರೆ. ಸೊ ಇನ್ನೇನು ಕಿಚನಲ್ಲಿ ವರ್ಕ್ ಪೆಂಡಿಂಗ್ ಇಲ್ಲ. ಸಿಂಕ್ ಇದೆ, ಅಲ್ಲೇ ವಾಟರ್ ಇದು ನೋಡಿ, ಇಲ್ಲಿ ವಾಟರ್ ಪ್ಯೂರಿಫೈರ್ಗೆ ಇನ್ಲೆಟ್ ವಾಟರು, ಔಟ್ಲೆಟ್ ವಾಟ್ರಿಗೆ ಇಲ್ಲೇ ಸಿಂಕಿಗೆ, ಪ್ಲಸ್ ಇಲ್ಲಿ ಎಲೆಕ್ಟ್ರಿಕ್ ಪಾಯಿಂಟ್ನ ಈಗಾಗಲೇ ಕೊಟ್ಟಿದ್ದಾರೆ. ಪಕ್ಕದಲ್ಲೇ ಕಿಟಕಿ ಇಟ್ಟಿದ್ದಾರೆ ವೆಂಟಿಲೇಷನ್ಗೆ. ಎನಿ ಟೈಮ್ ನೀವು ಚಿಮ್ನಿ ಆನ್ ಮಾಡ್ಕೊಳ್ಳಿಲ್ಲ ಅಂದರೂ ನಿಮ್ಗೆ ಅಲ್ಲೂ ಸಹ ಒಂದು ವೆಂಟಿಲೇಷನ್ ತೋರಿಸ್ತಾರೆ ನೋಡಿ. ಈಗ ನೋಡಿ, ಅದು ಒಂದು ವೆಂಟಿಲೇಷನ್ ಪಾಯಿಂಟು. ಅಲ್ಲೂ ಎಕ್ಸಾಸ್ಟ್ ಹಾಕ್ಕೋಬೋದು. ಈ ಕಿಟಕಿನೂ ಓಪನ್ ಇಟ್ಕೋಬೋದು. ಇನ್ನೊಂದು ವಿಚಾರ ಏನಂದರೆ, ಇಲ್ಲಿ ಏನು ತೋರಿಸ್ತೀನಿ, ದಿಸ್ ಇಸ್ ದಿ ಪಾರ್ಕ್ ಇದೆ. ಇಲ್ಲಿ ಕಾರ್ನರ್ ಪ್ರಾಪರ್ಟಿ ಇರೋದು. ಇಲ್ಲಿ ನಿಮ್ಗೆ ಯಾವತ್ತೂ ಯಾವುದೇ ತರಹ ಬಿಲ್ಡಿಂಗ್ ಬರಲ್ಲ. ಸೊ ಎನಿ ಪಾಯಿಂಟ್ ಆಫ್ ದ ಟೈಮ್ ನಿಮಗೆ ಈ ಏರಿಯಾ ಈ ಮನೇಲಿ ಇಷ್ಟೇ ಗಾಳಿ ಬೆಳಕಿರುತ್ತೆ. ಯಾಕಂದರೆ ಪಕ್ಕದಲ್ಲಿ ಮನೆ ಬರುವ ಯಾವುದೇ ಥರ ಚಾನ್ಸಸ್ ಇಲ್ಲ. ರೋಡ್ ಇದೆ, ರೋಡ್ ಪಕ್ಕ ಪಾರ್ಕ್ ಇದೆ. ವೆರಿ ವೆಲ್ ಮೇಂಟೈನ್ಡ್ ಪಾರ್ಕು. ಬನ್ನಿ, ಇದು ಯೂಟಿಲಿಟಿ ಏರಿಯಾ. ಆ್ಯಂಟಿಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಇಲ್ಲಿ ನಿಮಗೆ ಪಾತ್ರೆ ತೊಳ್ಕೊಳ್ಳಿಕ್ಕೆ ಅಥವಾ ಇದನ್ನು ಮಾಡಲಿಕ್ಕೆ ಜಾಗ ಕೊಟ್ಟಿದ್ದಾರೆ. ಇದೆಲ್ಲ ಆ್ಯಂಟಿಸ್ಕಿಡ್ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸೊ ಈಗ ನೀವು ಪಾರ್ಕಿಂಗ್ ಏರಿಯಾ ನೋಡಿದ್ರಿ, ಫ್ರಂಟ್ ನೋಡಿದ್ರಿ, ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ ನೋಡಿದ್ರಿ. ಹ್ಯಾಂಡ್ ವಾಶ್ ಇಲ್ಲೇ ಪಕ್ಕದಲ್ಲಿದೆ. ಫುಲ್ ಸೈಜ್ ಅರೌಂಡ್ 8 to 10 ಸೀಟರ್ ಹಾಲ್ ಇದೆ. ಪೂಜಾ ರೂಮ್ ಫೇಸಿಂಗ್ ಈಸ್ಟ್ ನೋಡಿದ್ದೀರಾ. ಈಗ ನಾನು ರೂಮ್ ನಂಬರ್ 1 ಹೋಗೋಕ್ಕೆ ಮುಂಚೆ ಒಂದು ಕಾಮನ್ ವಾಶ್ರೂಮ್ ಇದೆ. ಈಗ ತಾನೇ ಮನೆ ಕೆಲಸ ಕಾಮಗಾರಿ ಮುಗಿದಿರೋ ಪೇಂಟ್ಗೆ ಡಬ್ಬಗಳಿಟ್ಟಿದ್ರೆ ಬಹಳ ವಿಶಾಲವಾಗಿದೆ. ಏನು ನಿಮಗೆ ಅಡಚಣೆ ಆಗದೆ ಇರುತ್ತೆ. ಸಿಂಕ್ ಸಹ ಒಂದು ಈಗಾಗಲೇ ಹಾಕಿದ್ದಾರೆ. ಗ್ರನೈಟ್ ಟಾಪ್ ವಿತ್ ಸಿಂಕ್ ಇದೆ. ಶವರ್ ಇದೆ. ಫಾಲ್ ಸೀಲಿಂಗ್ ಇದೆ. ಅಗೇನ್ ಮಿಡ್ ಸೈಜ್ ಕಾಟ್ ಹಾಕೋಬೋದು. ಇಲ್ಲೂ ಸಹ ದ ಕಂಟಿನ್ಯೂಯಿಂಗ್ ದ ಸ್ಟೈಲ್. 2 ಓಪನಿಂಗ್ ಕಿಟಕಿಗಳನ್ನ ಕೊಟ್ಟಿದ್ದಾರೆ. ಗ್ರಿಲ್ ಇದೆ. ಸ್ಲೈಡಿಂಗ್ ವಾರ್ಡ್ರೋಬ್ಸ್ ನೋಡ್ಬೋದು. ಇಲ್ಲಿ ನಾವು ಲಾಫ್ಟ್ ಅಂದರೆ ಸಜ್ಜ, ಕೆಳಗೆ ಸ್ಲೈಡಿಂಗ್ ವಾರ್ಡ್ರೋಬ್ಸು. ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ. ಮಿರರ್ಸ್ ಅಟ್ಯಾಚ್ ಮಾಡಿದ್ದಾರೆ. ಫಾಲ್ ಸೀಲಿಂಗು, ಫ್ಯಾನ್ಗಳನ್ನ ಹಾಕಿ ಕೊಡ್ತಾರೆ. ಬನ್ನಿ. ಸೊ ದಿಸ್ ಕಂಪ್ಲೀಟ್ಸ್ ದಿ ಎಂಟೈರ್ ಗ್ರೌಂಡ್ ಫ್ಲೋರ್. ಸೊ ಎಂಟೈರ್ ಗ್ರೌಂಡ್ ಫ್ಲೋರ್ನ ನಿಮ್ಗೆ ಈಗಾಗಲೇ ತೋರಿಸಿದ್ದೀನಿ. ಅಂದರೆ ಎಂಟ್ರೆನ್ಸ್ ನೋಡಿದ್ರಿ, ಪಾರ್ಕಿಂಗ್ ನೋಡಿದ್ದೀರಾ, ದಿಸ್ ದ ಹಾಲ್, ಕಿಚನ್ ಏರಿಯಾ, ಡೈನಿಂಗ್ ಏರಿಯಾ, ಒಂದು ರೂಮು, ಅದಕ್ಕೆ ಪಕ್ಕದಲ್ಲೇ ಇರುವಂತಹ ಕಾಮನ್ ವಾಶ್ರೂಮು. ಸೊ ದಿಸ್ ಕಂಪ್ಲೀಟ್ಸ್ ದಿ ಗ್ರೌಂಡ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಅಂದರೆ ಇದು 4 ಬೆಡ್ರೂಮ್ ಮನೆ, 4 ಟಾಯ್ಲೆಟ್ ಇದೆ. ಸೊ ಮೇಲ್ಗಡೆ 3 ಬೆಡ್ರೂಮ್ ಇದೆ ವಿತ್ 3 ಟಾಯ್ಲೆಟ್ಸು, 3 ಅಟ್ಯಾಚ್ ಬಾತ್ರೂಮ್ ಇದೆ. ಬನ್ನಿ ಈಗ ಮೇಲೆ ಹೋಗಿ ನೋಡೋಣ ಹೇಗಿದೆ, ಅದು ಹೇಗೆ ಮಾಡಿದ್ದಾರೆ ಅಂತ. ಸೊ ಟೋಟಲಿ ದಿಸ್ ಎ ವೆರಿ ಸ್ಪೇಷಿಯಸ್ ಹೌಸ್. ಗ್ರೌಂಡ್ ಫ್ಲೋರ್ ಇದು. ಸೊ ನಾನಿವತ್ತು ಈ ವಿಡಿಯೋ ಮಾಡ್ತಿದ್ದು ಕುವೆಂಪು ನಗರದಲ್ಲಿ, ಮೈಸೂರಿಂದ. ಬನ್ನಿ, ಎಲ್ಲ ಎಂಟೈರ್ ಮನೆ ಗ್ರನೈಟ್ ಫ್ಲೋರಿಂಗ್ ಇದೆ. ಅಗೇನ್ ವುಡ್ ಎಲ್ಲ, ರೇಲಿಂಗ್ಸ್ ಎಲ್ಲ ವುಡ್ ಹಾಕಿದರೆ. ಯೂಶಲಿ SS ರೇಲಿಂಗ್ಸ್ಗಳು ಹಾಕ್ತಾರೆ. ಬಟ್ ಇಲ್ಲಿ ಯು ಕ್ಯಾನ್ ಸಿ ಫಸ್ಟ್ ಕ್ವಾಲಿಟಿ ವುಡ್ಡನ್ನು ಹಾಕಿದ್ದಾರೆ. ಈಗ 3 ರೂಮ್ ತೋರ್ಸೋಕ್ಕೆ ಮುಂಚೆ ನಾನು ನಿಮಗೆ ಬಾಲ್ಕನಿ ಏರಿಯಾ ತೋರಿಸ್ತೀನಿ. ಬನ್ನಿ ನೋಡಿ, ನಾನು ಹೇಗೆ ಹೇಳಿದಂತೆ ಫುಲ್ ಸೈಜ್ ಬಾಲ್ಕನಿ ಹಾಕಿದ್ದಾರೆ. ಈ ಥರ ಟೈಲ್ಸ್ಗಳು ನೋಡ್ಬೋದು. ಕೆಳಗೆ ಆ್ಯಂಟಿಸ್ಕಿಡ್ ಟೈಲ್ಸ್ಗಳು ಹಾಕಿದ್ದಾರೆ. SS ರೇಲಿಂಗ್ಸ್, ಸ್ಟೈನ್ಲೆಸ್ ಸ್ಟೀಲ್ ರೇಲಿಂಗಿಗೆ ಟೆಂಪರ್ಡ್ ಗ್ಲಾಸ್ ಇದೆ. ಬ್ಯೂಟಿಫುಲ್ ಪಾರ್ಕ್. ಮನೆ ಪಕ್ಕದಲ್ಲೇ ಪಾರ್ಕ್ ಇದೆ ನೋಡ್ಬೋದು. ದಿಸ್ ಈಸ್ಟ್ ಫೇಸಿಂಗ್ ಕಾರ್ನರ್ ಮನೆ ಇದು, ಮೈಸೂರು ಕುವೆಂಪು ನಗರದಲ್ಲಿರುವಂಥದ್ದು. ಈಗ 1, 2, 3 ರೂಮ್ ತೋರಿಸ್ತೀನಿ. ಬನ್ನಿ. ದಿಸ್ ಇಸ್ ರೂಮ್ ನಂಬರ್ 1. ಇಲ್ಲೂ ಸಹ ಅಷ್ಟೇ, ನೀವು ಕಿಂಗ್ ಸೈಜ್ ಬೆಡ್ ಹಾಕೋಬೋದು. ಇದಕ್ಕೂ ಒಂದು ಬಾಲ್ಕನಿ ಕೊಟ್ಟಿದ್ದಾರೆ. ಸೊ ಆವಾಗೊಂದೇ ಒಂದು ಬಾಲ್ಕನಿ ತೋರಿಸ್ದೆ. ಇದೊಂದು ಬಾಲ್ಕನಿ, 2 ಬಾಲ್ಕನಿ ಆಯಿತು. ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ. ಈಗಾಗಲೇ ಫಾಲ್ ಸೀಲಿಂಗ್ ವರ್ಕ್ನ ಎಲ್ಲ ರೂಮಲ್ಲೂ ಮಾಡಿದ್ದಾರೆ. ವಾರ್ಡ್ರೋಬ್ ಕೊಟ್ಟಿದ್ದಾರೆ. ವಾರ್ಡ್ರೋಬ್ ಪಕ್ಕದಲ್ಲೇ ನಿಮಗೆ ಒಂದು ಬಾತ್ರೂಮ್ ತೋರಿಸ್ತೀನಿ.
ಬನ್ನಿ ನೋಡಿ, ಇಲ್ಲಿ ಗ್ಲಾಸ್ ಪಾರ್ಟಿಷನ್ ಮಾಡಿದ್ದಾರೆ. ಸ್ನಾನಕ್ಕೆ ಇಲ್ಲಿ ಗ್ಲಾಸ್ ಪಾರ್ಟಿಷನ್ ಮಾಡಿದ್ದಾರೆ. ವೆಟ್ ಆ್ಯಂಡ್ ಡ್ರೈ ಏರಿಯಾ ಬೇರೆ ಬೇರೆ ಕೊಟ್ಟಿದ್ದಾರೆ. ಕನ್ಸೀಲ್ಡ್ ಟ್ಯಾಂಕ್ ಇದೆ, ಸಿಂಗಲ್ ಪೀಸ್ ಕಮೋಡ್ ಇದೆ, ಗ್ರನೈಟ್ ಟಾಪ್ ಹಾಕಿರುವಂಥದ್ದು, ಸಿಂಗಲ್ ಪೀಸ್ ಹ್ಯಾಂಡ್ ವಾಶ್ ಇದೆ. ಇದೆಲ್ಲ ಆಲ್ಮೋಸ್ಟ್ ಜಾಗ್ವಾರ್ ಫಿಟ್ಟಿಂಗ್ಸ್ ಇದೆ. ಸಮ್ ಆಫ್ ದೆಮ್ ಆರ್ ಪ್ಯಾರಿವೇರ್ ಜಾಗ್ವಾರ್ ಫಿಟ್ಟಿಂಗ್ಸ್ಗಳು ಕೊಟ್ಟಿದ್ದಾರೆ. ಇಲ್ಲಿ ಆ್ಯಂಟಿ ಸ್ಕಿಡ್ ಟೈಲ್ಸ್ಗಳಿದೆ. ಸೊ ಎಂಟೈರ್ ಮನೆ, ಏನು ನಾನು ಮನೆ ವಿಡಿಯೋ ಮಾಡ್ತಾ ಇದ್ದೀನಿ, ದಿಸ್ ಎಂಟೈರ್ ಹೌಸ್ ಫಸ್ಟ್ ಕ್ವಾಲಿಟಿ ಟೀ ಕುಡ್ ಯೂಸ್ ಮಾಡಿದ್ದಾರೆ ಎಲ್ಲದಕ್ಕೆ, ಆಲ್ಮೋಸ್ಟ್ ಎಲ್ಲದಕ್ಕೂ. ಮತ್ತು ನಿಮಗೆ ಎಲ್ಲೂ ಸಹ ಮನೆ ಒಳಗೆ ಟೈಲ್ಸ್ ಇಲ್ಲ, ಎಂಟೈರ್ ಮನೆ ಗ್ರನೈಟೇ ಇರೋದು. ಇದು ಅಷ್ಟೇ, ಅಲ್ಲಿ ಏನು ನಿಮಗೆ ಕಿಟಕಿಗಳು ತೋರಿಸ್ತಾ ಇದೆ ಕೆಳಗಿಂದ, ಅದೇ ಥರ ಕಿಟಕಿ ಎರಡು ವಿಂಡೋ ಕೊಟ್ಟಿದ್ದಾರೆ. ಬಟ್ 4 ಓಪನಿಂಗ್ ಇದೆ ಇದಕ್ಕೂ ಬನ್ನಿ ನೋಡಿ ಇಲ್ಲಿ. ಇದು ಅಷ್ಟೇ ಬಹಳ ವಿಶಾಲವಾಗಿದೆ. ಒಂದು ಭಾಗದಲ್ಲಿ ದಿಸ್ ಇಸ್ ಗ್ಲಾಸ್ ಪಾರ್ಟೇಷನ್ ಕೊಟ್ಟಿದ್ದಾರೆ. ಗ್ಲಾಸ್ ಪಾರ್ಟೇಷನ್ ಪಕ್ಕದಲ್ಲಿ ಒಂದು ಜಾಗ್ವಾರ್ ಫಿಟ್ಟಿಂಗ್ಸ್ ಇರುವಂಥದ್ದು, ವಾಟರ್ ಫಿಕ್ಸ್ಚರ್ಸ್ ಕೊಟ್ಟಿದ್ದಾರೆ. ಇದು ಸ್ನಾನಕ್ಕೆ, ಇದು ಬಾತ್ರೂಮ್ಗೆ. ಅಂದರೆ ಇಲ್ಲಿ ನೋಡಿ ಇದೆಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಇದು ವೆಟ್ ಏರಿಯಾ, ಆ ಕಡೆದು ಡ್ರೈ ಏರಿಯಾ. ಇದ್ರ ಮಧ್ಯದಲ್ಲಿ ಗ್ಲಾಸ್ ಪಾರ್ಟೇಷನ್ ನೋಡಿ, ಇದು ಗ್ಲಾಸ್ ಪಾರ್ಟೇಷನ್ ಕೊಟ್ಟಿದ್ದಾರೆ. ವೆಟ್ ಆ್ಯಂಡ್ ಡ್ರೈ ಏರಿಯಾ ಕೊಟ್ಟಿದ್ದಾರೆ. ಇದು ಅಷ್ಟೇ ಸಿಂಗಲ್ ಪೀಸ್ ಕಮೋಡು ತೋರಿಸ್ತಾ ಇರೋದು ಇದೀಗ. ಅದು ಕನ್ಸೀಲ್ಡ್ ಟ್ಯಾಂಕ್ ಇದೆ, ಇದರೊಳಗೆ ಸಿಂಗಲ್ ಪೀಸ್ ಕಮೋಡ್ ಕೊಟ್ಟಿದ್ದಾರೆ. ಇಲ್ಲಿ ಗ್ರನೈಟ್ ಟಾಪ್ ಹಾಕಿ ಅದ್ರ ಮೇಲ್ಗಡೆ ಸಿಂಕನ್ನು ಕೂರಿಸಿದ್ದಾರೆ. ಇದ್ರ ಮುಂಭಾಗಕ್ಕೆ ಫುಲ್ ಸೈಜು ಮಿರರ್ಸ್ ಇದೆ. ಇಲ್ಲೂ ಅಷ್ಟೇ ಅಪ್ ಟಿಲ್ ದ ಟೆರೆಸ್ ಲೆವೆಲ್, ಅಂದರೆ ಏನಂತ ತಾರಸಿ ಅಂತ ಹೇಳಿದ್ರೆ ತಾರಸಿ ಲೆವೆಲ್ ತನಕನೂ ಇವರು ಟೈಲ್ಸ್ಗಳನ್ನ ತೊಗೊಂಡವ್ರೆ. ಅಲ್ಲ ಹೈ ಕ್ವಾಲಿಟಿ ಟೈಲ್ಸ್ಗಳನ್ನ ಹಾಕಿದ್ದಾರೆ. ಸೊ ದಿಸ್ ಇಸ್ ರೂಮ್ ನಂಬರ್ 3. 3 ರೂಮ್ಗಳಾಯಿತು. ಇಲ್ಲೂ ಅಷ್ಟೇ ವಾರ್ಡ್ರೋಬ್ ನೋಡ್ಬೋದು, ಫಾಲ್ ಸೀಲಿಂಗ್ ಹಾಕಿಕೊಟ್ಟಿದ್ದಾರೆ. ಸ್ಟ್ಯಾಂಡರ್ಡ್ ಎಲೆಕ್ಟ್ರಿಕಲ್ಲು, ಸ್ಟ್ಯಾಂಡರ್ಡ್ ಬಾತ್ರೂಮ್ ಫಿಟ್ಟಿಂಗ್ಸು, ಇವೆಲ್ಲ ಕೆಲಸ ಎಲ್ಲ ಮುಗಿದೋಗಿದೆ, ಇಲ್ಲೇನೂ ಇದಿಲ್ಲ. ಸೊ ನನ್ನ ಪ್ರಕಾರ ದಿಸ್ ಈಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ಯಾಕಂದರೆ ಇದು ನಾನು 4 ರೂಮ್ಗಳು ತೋರಿಸಿದೆ, ಇದು 4ನೇ ರೂಮ್. 3 ರೂಮ್ ತೋರಿಸಿ, ಅದೆಲ್ಲವಕ್ಕೂ ದೊಡ್ಡದಾಗಿರುವಂಥದ್ದು. ನೋಡಿ, ಒಂದು ವಾಲ್ ಏನಿದೆ, ಒಂದು ವಾಲು ಫುಲ್ ಸೈಜ್ ವಾರ್ಡ್ರೋಪ್ ಮಾಡಿದ್ದಾರೆ. ಇನ್ಯಾವುದೂ ಇಲ್ಲಿ ನಿಮ್ಗೇನು ಚಾನ್ಸಸ್ ಇನ್ನೇನು ಕೊಟ್ಟೇ ಇಲ್ಲ. ನೀವಿನ್ನೂ ವಾರ್ಡ್ರೋಪ್ ಮಾಡ್ಕೋಬೇಕು ಅನ್ನೋದಕ್ಕೆ ಯಾವುದೂ ಕೊಟ್ಟೇ ಇಲ್ಲ. ಸ್ಟ್ಯಾಂಡರ್ಡ್ ಬಿಗ್ ಸೈಜ್ ಕಿಂಗ್ ಸೈಜ್ ಕಾಟ್ನ ಹಾಕ್ಕೋಬೋದು. ಮಿರರ್ಸು ಓಪನ್ ಶೋಕೇಸ್ ಕೊಟ್ಟಿದ್ದಾರೆ. ಅಥವಾ ನಿಮ್ಗೆ ಏನಾರು ಇಟ್ಕೊಳ್ಳಿಕ್ಕೆ ಅಂದರೆ ಶೋಕೇಸ್ ಪಕ್ಕದಲ್ಲಿ ಏನಾರು ಇಟ್ಕೊಳ್ಳಿಕ್ಕೆ ಅಂದರೆ ಮಿರರ್ಸ್ ಪಕ್ಕದಲ್ಲಿ, ಡ್ರೆಸ್ಸಿಂಗ್ ಟೇಬಲ್ ಪಕ್ಕದಲ್ಲಿ ಇಟ್ಕೊಳ್ಳಿಕ್ಕೆ. ಮತ್ತು ಇದೇನು ನಿಮಗೆ ಕಾಣಿಸ್ತಾ ಇದೆ, ದಿಸ್ ಈಸ್ ದಿ ಬಾತ್ರೂಮ್. ಬನ್ನಿ, ಸೇಮ್ ದೇ ಹ್ಯಾವ್ ಕಂಟಿನ್ಯೂಡ್ ದ ಕ್ಲಾಸ್. ಗ್ರನೈಟ್ ಸ್ಲ್ಯಾಬ್ ಹಾಕಿದ್ದಾರೆ, ಸಿಂಕ್ ಇದೆ, ಕನ್ಸೀಲ್ಡ್ ಟ್ಯಾಂಕ್ ಇದೆ, ಸಿಂಗಲ್ ಪೀಸ್ ಕಮೋಡ್ ಇದೆ, ಗ್ಲಾಸ್ ಪಾರ್ಟೇಷನ್ ಕೊಟ್ಟಿದ್ದಾರೆ. ಬಾತ್ರೂಮ್ ವೆಟ್ ಆ್ಯಂಡ್ ಡ್ರೈ ಏರಿಯಾ ಸಪ್ರೇಟ್ ಮಾಡಿದ್ದಾರೆ. ಸೊ ದಿಸ್ ಕಂಪ್ಲೀಟ್ಸ್ ದ ಎಂಟೈರ್ 4 ಬೆಡ್ರೂಮ್ ಹೌಸ್ ವಿಚ್ ಇಸ್ ಫಾರ್ ಸೇಲ್ ಇನ್ ಮೈಸೂರು. ನಾನಿವತ್ತಿರೋದು ಮೈಸೂರು ಕುವೆಂಪು ನಗರದಲ್ಲಿ. ಸರಿಸುಮಾರು 26 ಇಂದ 28 ಚದರ ಟೋಟಲ್ ಬಿಲ್ಟಪ್ ಇದೆ. 4 ಬೆಡ್ರೂಮು, 4 ಬಾತ್ರೂಮು, ಆ್ಯಂಪಲ್ ಸ್ಪೇಸು, ಕಾರ್ನರ್ ಪ್ರಾಪರ್ಟಿ. ಅಂದರೆ ದಿಸ್ ಇಸ್ ಎ ಸೌತ್ ಈಸ್ಟ್ ಕಾರ್ನರ್ ಮನೆ ಸೇಲ್ಗಿರುವಂಥದ್ದು. ಇನ್ನೊಂದು ಭಾಗದಲ್ಲಿ ಪಾರ್ಕ್ ಇದೆ. ಇಲ್ಲೂ ಸಹ ಇನ್ನೊಂದು ಸರಿ ತೋರಿಸ್ತಾರೆ ನೋಡಿ, ಪಾರ್ಕ್ ಇದೆ ಆಚೆ ಕಡೆ ನಿಮ್ಗೆ ಕಾಣ್ಬೋದು. ಇವಾಗ 3 ಕಾರ್ ಇದೆ ಅಂತಂದ್ರೂ ಮನೇಲಿ ಖಂಡಿತವಾಗ್ಲೂ ಈಸಿಯಾಗಿ ಪಾರ್ಕ್ ಮಾಡ್ಬೋದು. ಏನೂ ಥರ ಯಾವುದೇ ಥರ ಪ್ರಾಬ್ಲಮ್ಸ್ ಇರಲ್ಲ. ಸೊ ಮೈಸೂರು ಮಧ್ಯಭಾಗದಿಂದ, ಅಂದರೆ ಈ ವಿಡಿಯೋ ನೋಡ್ತಾ ಇದ್ದು ಈ ಮನೆ ಎಲ್ಲಿದೆ ಅಂತ ಗೊತ್ತಾಗ ಸರಿಸುಮಾರು 6 ಕಿಲೋಮೀಟರ್ ಒಳಗೆ ಇರುವಂತಹ ಕುವೆಂಪು ನಗರ ಮೈಸೂರು. ಇದು ಮೂಡೋ ಅಲಾಟೆಡ್ ಸೈಟಲ್ಲಿ ಕಟ್ಟಿರುವಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ಈ ಮನೆನ ನೋಡಬೇಕು, ಲೊಕೇಶನು, ರೇಟು, ಡೀಟೇಲ್ಸು, ಬ್ಯಾಂಕ್ ಲೋನು, ಓನರ್ ಮೀಟಿಂಗು, ಇವೆಲ್ಲವಕ್ಕೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ or WhatsApp me the given number in the description below. Thank you for watching this video. I'll see you again with another property in another place of Mysore.